ವೆಲ್ಕಮ್ ಟು ಬಸಯ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿವ ಬಸಯ್ಯ. ಇವತ್ತಿನ ಒಂದು ಕ್ಲಾಸಲ್ಲಿ ಬಂದುಬಿಟ್ಟು ನಾನು ಕೆಳಗಿನ ದತ್ತಾಂಶಗಳಿಗೆ ಮುಂದಿನ 3 ವರ್ಷಗಳಿಗೆ ಸಕ್ಕರೆ ಉತ್ಪಾದನೆಯನ್ನು ಅಂದಾಜು ಮಾಡಿರಿ ಅಂತ ಕ್ವಶನ್ ಬಂದಿದೆ. ಇದು 10 ಮಾರ್ಕ್ಸಿನ ಕ್ವಶನ್ನು. ಯಾರು ಈಗ BA 3rd ಸೆಮ್ ಓದ್ತಾ ಇದ್ದೀರಾ ಅಂದರೆ KUD ಯೂನಿವರ್ಸಿಟಿಯ ರಿವೈಸ್ಡ್ NEP-ಯಲ್ಲಿ ಯಾರು BA 3rd ಸೆಮ್ ಓದ್ತಾ ಇದ್ದೀರಾ ಅವರು ಈ ಲೆಕ್ಕವನ್ನು ನೋಡ್ಕೊಳ್ಬೋದು. ಇದು ನೋಡಿ, ಕೆಳಗಿನ ದತ್ತಾಂಶಗಳಿಗೆ ಮುಂದಿನ 3 ವರ್ಷಗಳಿಗೆ ಸಕ್ಕರೆ ಉತ್ಪಾದನೆಯನ್ನು ಅಂದಾಜು ಮಾಡಿರಿ. 3 ವರ್ಷಗಳನ್ನ ಕಂಡುಹಿಡ್ಕೋಬೇಕ್ರಿ, ಆಮೇಲೆ ಅಂದಾಜು ಮಾಡಬೇಕು. ಓಕೆನಾ? ಅಂದರೆ ಇಲ್ಲೇ ವರ್ಷಗಳನ್ನು ಕೊಟ್ಟಿದ್ದಾರೆ ಮತ್ತು ಉತ್ಪಾದನೆಯನ್ನು ಕೊಟ್ಟಿದ್ದಾರೆ. ಈ ಉತ್ಪಾದನೆ ಇನ್ನು ಮುಂದಿನ 3 ವರ್ಷಗಳಂತ ಹೇಳಿದ್ದಾರೆ. ಅಂದರೆ ಮುಂದಿನ 3 ವರ್ಷಗಳ ಉತ್ಪಾದನೆ ಅಲ್ವಾ. ಮುಂದಿನ 3 ವರ್ಷಗಳ ಉತ್ಪಾದನೆ ನಾವು ಕಂಡುಹಿಡಿಬೇಕು ಮತ್ತು ಆ ಮುಂದಿನ 3 ವರ್ಷಗಳ ಉತ್ಪಾದನೆಯಿಂದ ನಾವು ಚಲಿಸುವ ಸರಾಸರಿ ಅಥವಾ ಚಲಿಸುವ ಮೊತ್ತವನ್ನು ಕಂಡುಹಿಡಿತಾ ಹೋಗಬೇಕು. 3 ವರ್ಷಗಳ ಚಲಿಸುವ ಮೊತ್ತವನ್ನು ಮತ್ತು 3 ವರ್ಷಗಳ ಚಲಿಸುವ ಸರಾಸರಿಯನ್ನು ಕಂಡುಹಿಡಿಯಬೇಕು. 3 ವರ್ಷಗಳ ಚಲಿಸುವ ಮೊತ್ತ ಮತ್ತು 3 ವರ್ಷಗಳ ಚಲಿಸುವ ಸರಾಸರಿಯನ್ನು ಕಂಡುಹಿಡಿದು ಬಿಟ್ಟು ಒಂದು ಡೈಗ್ರಾಮ್ ಬರುತ್ತೆ. ಸೊ ಆ ಡೈಗ್ರಾಮನ್ನು ಕೂಡ ಹಾಕಬೇಕು. ಅಷ್ಟು ಮಾಡಿದರೆ ಸಾಕು, ನೀವು 10 ಮಾರ್ಕ್ಸ್ ಸಿಗಿದೆ ಈ ಕ್ವಶನ್ ಪೇಪರು. ಸೊ ಈ ಒಂದು ಕ್ವಶನ್ ನಾನು ಇವತ್ತು ಹೇಗೆ ಬಿಡಿಸಬೇಕು, ಹೇಗೆ ಸಾಲ್ವ್ ಮಾಡಬೇಕು ಈಸಿ ಮೆಥಡಲ್ಲಿ ನಿಮಗೆ ಇವತ್ತೊಂದನೇ ದಿವಸ ಹೇಳ್ತಾ ಹೋಗ್ತೀನಿ. ನೋಡಿ, ಫಸ್ಟಿಗೆ ಬಂದುಬಿಟ್ಟು ನಮಗೆ ಇಲ್ಲಿ ಎಕ್ಸ್ ಕೊಟ್ಟಿದ್ದಾರೆ ಮತ್ತು ವಾಯ್ ಕೊಟ್ಟಿದ್ದಾರೆ. ಎಕ್ಸ್ ಅಂದ್ಬಿಟ್ರೆ ವರ್ಷಗಳು ರೀ, ಆಮೇಲೆ ವಾಯ್ ಅಂದ್ಬಿಟ್ಟು ಉತ್ಪಾದನೆ. ಓಕೆನಾ? ಈಗ ನಾವೇನು ಕಂಡು ಹಿಡ್ಕೊಳ್ಬೇಕು, ಎಕ್ಸ್ ಸ್ಕ್ವೇರು ಮತ್ತು XY ಅನ್ನು ಕಂಡು ಹಿಡ್ಕೊಳ್ಬೇಕ್ರಿ. ಈಗ ಎಕ್ಸ್ ಕಂಡು ಹಿಡ್ಕೊಳ್ಬೇಕಂದ್ರೆ ಏನು ಮಾಡಬೇಕು, ಇದರಲ್ಲಿ ಮಿಡ್ ಇಯರ್ ಯಾವುದಿದೆ ನೋಡಿ, 5 ವರ್ಷಗಳನ್ನು ಕೊಟ್ಟಿದ್ದೀನಿ. ಓಕೆನಾ? ಯಾರು ಕ್ವಶನ್ ಬರ್ಕೊಂಡಿಲ್ಲ ಬರ್ಕೋಬೋದು ರೀ. ಓಕೆ, ಹೇಳ್ತೀನಿ ನೋಡಿ. ಕೆಳಗಿನ ದತ್ತಾಂಶಗಳಿಂದ ಮುಂದಿನ 3 ವರ್ಷಗಳಿಗೆ ಸಕ್ಕರೆ ಉತ್ಪಾದನೆಯನ್ನು ಅಂದಾಜು ಮಾಡಿರಿ. ವರ್ಷಗಳು ಕೊಟ್ಟಿದ್ದೀನಿ 2016, 2017, 2018, 2019, 2020. ಮುಂದಿನ 3 ವರ್ಷಗಳು ಅಂತಂದರೆ 2021, 22 ಮತ್ತು 23 ನಾವು ಕಂಡುಹಿಡಿತಾ ಹೋಗಬೇಕು. ಈಗ ಎಕ್ಸನ್ನು ಕಂಡುಹಿಡಿಬೇಕು ಅಂತಂದರೆ ಈ ಮಿಡ್ ಇಯರನ್ನು ತೊಗೊಳ್ರಿ. ಅಂದರೆ 5 ಇಯರ್ಸ್ ಕೊಟ್ಟಿದ್ದೇವಲ್ವಾ, 2016, 17, 18, 19, 20 ಮಟ್ಟ ಕೊಟ್ಟಿದ್ದಾನೆ. ಅಂದರೆ ಮೇಡಮ್ 18 ನಾವು ಅಸ್ಯೂಮ್ಡ್ ವ್ಯಾಲ್ಯೂಮ್ ಅಂತ ಕರಿತೀವಿ. ಈಗೇನು ಮಾಡೋದು, 2018 ಕಳೀರಿ, 16 ತೊಗೊಂಬಂದು 2018 ಮೈನಸ್ ಮಾಡಿದ್ರೆ -2 ಆಗುತ್ತೆ. ಓಕೆನಾ? ಹಾಗೆ 2017 2018 ಮೈನಸ್ ಮಾಡಿದರೆ -1 ಆಗುತ್ತೆ. 2018 ಮೈನಸ್ ಮಾಡಿದರೆ 0. ಹಾಗೆ 2019 18 ಮೈನಸ್ ಮಾಡಿದರೆ 1, 2020 18 ಮೈನಸ್ ಮಾಡಿದರೆ 2. ಓಕೆನಾ? ಈಗ ಎಕ್ಸ್ ಇದೆ, ಎಕ್ಸ್ ಸ್ಕ್ವೇರ್ ಮಾಡ್ಕೋಬೇಕು. ಇಲ್ಲಿ ಯಾಕೆ ಮೈನಸ್ ಬಂದಿಲ್ಲ ಅಂತ ಕೇಳೋ ಹಾಗಿಲ್ಲ, ಯಾಕಂತಂದರೆ ಇದು -2 × -2 ಆಗಿರುತ್ತೆ. ಅಂದರೆ ಮೈನಸ್ ಪ್ಲಸ್ ಆಗುತ್ತೆ. ಓಕೆನಾ? ಹಾಗೆ 4 ಬರುತ್ತೆ. ಇದನ್ನು ಸ್ಕ್ವೇರ್ ಮಾಡ್ತಾ ಹೋಗ್ತೀವಿ. 1 1 ಆಗುತ್ತೆ. ಅಂದರೆ -1 ಆಗಿರುತ್ತಲ್ವ, ಅದಕ್ಕೆ ಅದು 1 ಆಗುತ್ತೆ, ಅದು +1 ಆಗುತ್ತೆ. ಓಕೆ, ಈ ಕ್ಲಿಯರ್ ಇದೆನಾ? ಆಡಿಯೋ ಎಲ್ಲ ಕ್ಲಿಯರ್ ಇದೆನಾ? ಓಕೆ, -1 ಆಯಿತು. ಆಮೇಲೆ 0. ಓಕೆನಾ? 2018 ಮೈನಸ್ ಮಾಡಿದ್ರಿ 0 ಬರುತ್ತೆ ಅಲ್ವಾ. ಸೊ ಇಲ್ಲಿ 0 ಹಚ್ಚಿದ್ವಿ ಅಲ್ವಾ. ಈಗ ನಾವೇನು ಮಾಡ್ತೀವಿ, ಇಲ್ಲೇ 0ನೇ ಬರುತ್ತೆ. ಇಲ್ಲಿ 1 ಇದೆ, 1 × ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ. 2 × 2 4 ಆಗುತ್ತೆ ಸ್ಕ್ವೇರ್ ಮಾಡಿದ್ರೆ. ಓಕೆನಾ? ಈಗ XY ಅನ್ನು ಕಂಡುಹಿಡಿಯೋದು. XY ಅಂತಂದರೆ ಏನಿದೆ ಕೊಟ್ಟಿದ್ದಾರೆ, ಇಲ್ಲಿ ಎಕ್ಸ್ ಕೊಟ್ಟಿದ್ದಾರೆ ಮತ್ತು Y. X × Y ಮಾಡಬೇಕು. ಅಂದರೆ ಇಲ್ಲಿ Y ಇದೆ ಮತ್ತು ಇಲ್ಲಿ X ಇದೆ. ಈ ಎಕ್ಸನ್ನು ತೊಗೊಳ್ಬೇಕ್ರಿ, ಈ ಎಕ್ಸ್ ಅಲ್ಲ. ಅಂದರೆ ಇದು ವರ್ಷಗಳು ಮಾತ್ರ. ನಾವು ಈ ಈಗಿನ ಎಕ್ಸನ್ನು ಕಂಡುಹಿಡ್ಕೊಳ್ತೀವಲ್ವ, ಆ ಎಕ್ಸನ್ನು ನಾವು ತೊಗೋಬೇಕ್ರಿ. ಆ ಎಕ್ಸನ್ನು ನಾವು 70 × -2 ಮಾಡಬೇಕು. 70 × -2 -+ ಆಗುತ್ತೆ. ಓಕೆನಾ? 140 ಆಗುತ್ತೆ, -140. ಓಕೆನಾ? ಹಾಗೆ ಇಲ್ಲಿ 80 × -1 -80. ಹಾಗೆ 74 × 1 74 ಆಗುತ್ತೆ ರೀ. 84 × 2 168 ಆಗುತ್ತೆ. ಇಕ್ವಲ್ ಇಲ್ಲಿ 22 ಹೇಗೆ ಬಂತು, 22 ಹೇಗೆ ಬಂತಪ್ಪ ಅಂತಂದರೆ ಇಲ್ಲಿ ನೋಡಿ 140 ಇದೆನಾ, 140 ಇದು ಮೈನಸ್ ಇದೆ, 80 ಎಷ್ಟಿದೆ ರೀ, ಮೈನಸ್ ಇದೆ. ಇವೆರಡು ಮೈನಸ್ ಇದೆ ಮತ್ತು ಇವೆರಡು ಪ್ಲಸ್ ಇದೆ ಅಲ್ವಾ. ಪ್ಲಸ್ಸನ್ನು ಕೂಡಿಸ್ಕೊಳ್ರಿ, ಆಮೇಲೆ ಮೈನಸನ್ನು ಕೂಡಿಸ್ಕೊಳ್ರಿ. ಮೈನಸನ್ನು ಕೂಡಿಸ್ಕೊಂಡಾಗ 220 ಆಗುತ್ತೆ ಮತ್ತು ಪ್ಲಸ್ಸನ್ನು ಕರ್ಕೊಂಡಾಗ 242 ಆಗುತ್ತೆ. ಓಕೆನಾ? ಬೇಕಾದ್ರೆ ನೀವು ಟೋಟಲ್ ಮಾಡಿ ನೋಡಿ. ಇದೇನಪ್ಪ ಆಗುತ್ತೆ ಅಂದರೆ 220 ಆಗುತ್ತೆ
ಮೈನಸ್ ಮೈನಸನ್ನು ಕೂಡಿಸ್ಕೊಂಡಾಗ ಆಮೇಲೆ ಪ್ಲಸ್ಸನ್ನು ಕೂಡಿಸ್ಕೊಂಡಾಗ 242 ಆಗುತ್ತೆ. ಇದು ಕಡಿತ ಹೊಡೆದ್ಬಿಟ್ಟು ಮೈನಸ್ ಮಾಡಿಬಿಟ್ರೆ 22 ಬರುತ್ತೆ ನಿಮಗೆ. ಆ 22 ನಾವು ಇಲ್ಲಿ ಡೈರೆಕ್ಟಾಗಿ ಹಚ್ಕೊಂಡು ಬಿಟ್ಟಿದ್ದೀನಿ ನಾನು 22 ಅಂತ. ಓಕೆನಾ. ಈಗ ಬಂದುಬಿಟ್ಟು ಫೋರ್ಕಾಸ್ಟಿಂಗನ್ನು ಕಂಡುಹಿಡಬೇಕು ಅಥವಾ ಸಮಯ ಶ್ರೇಣಿಯನ್ನು ಕಂಡುಹಿಡಬೇಕಂತಂದರೆ ನಮಗೊಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಯಾವುದಂತ ನಿಮ್ಗೆ ಗೊತ್ತಿರಬೇಕು. ಇಲ್ಲಿದೆ ನೋಡಿ, ಒಂದು ನಿಮಿಷ, ಇವಾಗ ಕಾಣಿಸ್ತಿದ್ದೀನಾ? ಓಕೆ. y = a + bx. ಈಗ ನೋಡಿ, y = a + bx ಇದೆ. a + bx ಅಂತಂದರೆ ನಮ್ಗೆ ಏನೇನಿದೆ ರೀ? a ಗೊತ್ತಿಲ್ಲ, b ಗೊತ್ತಿಲ್ಲ, ಇನ್ನು x ಗೊತ್ತಿಲ್ಲ. ಅಂದರೆ ಮುಂದಿನ 3 ವರ್ಷಗಳ ಕಂಡುಹಿಡಬೇಕಲ್ರಿ. ಓಕೆ. ಆವಾಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಈ ಫಾರ್ಮುಲಾಗೆ ಬನ್ನಿ. ಮೊದಲು ಇವೆರಡು ಫಾರ್ಮುಲಾ ಮಾಡಿಕೊಂಡ್ರೆ ನಿಮಗೆ ಈ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿಬಿಡೋದು ಅಷ್ಟೇ, ಟೆನ್ಷನ್ನೇ ಬೇಡ. ಓಕೆನಾ. ಈಗ a = σy / n ಅಂತ ಕೊಟ್ಟಿದ್ದಾರೆ. ಅಂದರೆ ಸಿಗ್ಮಾ ವೈ ಟೋಟಲ್ ಮಾಡಿದ್ದೀವಲ್ರಿ, ಇಲ್ಲಿ ಟೋಟಲ್ ಮಾಡಿದರೆ ಎಷ್ಟಾಗಿದೆ ರೀ? 390 ಆಗಿದೆ. 390ಯನ್ನು ನಾವು n ಅಂತ ತೊಗೊಂಡಿದ್ದೀವಿ. ಅಂದರೆ n = 390. ಅಂದರೆ n ಅಂತಂದರೆ ಇದು ಸಿಗ್ಮಾ ವೈ ಟೋಟಲ್ ಮಾಡಿರೋದು ಇದನ್ನು. ಓಕೆನಾ. n ಅಂತಂದರೆ ನಂಬರ್ಸ್ ಏನು ತೊಗೋಬೇಕ್ರಿ? ಸಿಗ್ಮಾ ವೈ = 390 ಆಗುತ್ತೆ. ಆ 390ಯನ್ನು ತೊಗೊಳ್ತಿಲ್ರಿ ಇಲ್ಲಿ. ಆ 390 / n ಎಷ್ಟಿದೆ ರೀ? ಎಷ್ಟು ನಂಬರ್ಸ್ ಇದೆ? ಇದು 5 ನಂಬರ್ಸ್ ಇದೆ. ಓಕೆನಾ. ಈ ಫಾರ್ಮುಲಾ ಈಗ ಬಿ ಫಾರ್ಮುಲಾ ಇದು ಅಂತ ಹೇಳ್ತೀನಿ ನೋಡಿ. ಯಾಕಂದರೆ ಎ ಕಂಡು ಹಿಡ್ಕೊಂಡ್ವಿ, ಈಗ ನಾ ಬಿ ಕಂಡು ಹಿಡ್ಕೋಬೇಕಂತಂದರೆ b = σxy / σx² ಆಗುತ್ತೆ. σx² ಇಲ್ಲಿದೆ ರೀ, ಇಲ್ಲಿದೆ ನಮ್ಮ σx². ಓಕೆನಾ. ನೀವು ನೋಡ್ಬೋದು σx² ಎಲ್ಲ ಪ್ಲಸ್ ಇದೆ ಅಲ್ವಾ, ಟೋಟಲ್ ಮಾಡಿಬಿಡ್ತೀವಿ 10 ಆಗುತ್ತೆ. ಓಕೆನಾ. ಈಗ σx² ಸಿಕ್ತು ನಮಗೆ. ಈಗ ನಮಗೆ ಎ ಮತ್ತು ಬಿ ಕಂಡು ಹಿಡ್ತಕ್ಕಂಥ ಎಲ್ಲವೂ ಇದೆ ರೀ ನಮಗೆ. ಅವನನ್ನ ಎ ಮತ್ತು ಬಿ ಅನ್ನು ಕಂಡು ಹಿಡ್ಕೊಂಡ್ರೆ ನಮಗೆ ಸಿ ಕಂಡು ಹಿಡ್ಕೊಳ್ಳೋದು ಕೂಡ ಎನ ಬಿ ಅನ್ನು ಕಂಡು ಹಿಡ್ಕೊಂಡ್ರೆ ನಮಗೆ ಎಕ್ಸ್ ಕಂಡು ಹಿಡ್ಕೊಳ್ಳೋದು ಕೂಡ ಈಸಿ ಆಗಿಬಿಡುತ್ತೆ. ಯಾಕಂದರೆ ನಾವು ಈ ಎಕ್ಸನ್ನು ಹೇಗೆ ಕಂಡು ಹಿಡ್ಕೊಂಡಿದ್ದೀವೋ ಹಾಗೆ ಮುಂದಿನ 3 ವರ್ಷಗಳನ್ನು ಕೂಡ ಇಲ್ಲೇ ಎಕ್ಸ್ಟೆಂಡ್ ಮಾಡಿಬಿಡೋದ್ರಿ. ಓಕೆನಾ. ಎಕ್ಸ್ಟೆಂಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಓಕೆನಾ. ಎಕ್ಸ್ಟೆಂಡ್ ನೀಡಿಲ್ಲ ರೀ, ಬರೆಯೋ ನೀಡಿಲ್ಲ. ಆದರೆ ಬಟ್ ನಾವು ಎಕ್ಸ್ಟೆಂಡ್ ಮಾಡಿಕೊಂಡು ಇಲ್ಲಿ ಡೈರೆಕ್ಟ್ ಫಾರ್ಮುಲಾದಲ್ಲಿ ಹಚ್ಕೊಂಡು ಬಿಡ್ಬೋದು. ಓಕೆನಾ. ಓಕೆ. ಆಮೇಲೆ ನೀವು ನೆಕ್ಸ್ಟ್ ಮುಂದೆ ಬರೆದು ಬಿಡೋದು ಬೇಕಾದ್ರೆ x = 3 ಅಥವಾ x = 4, x = 5 ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಆಯ್ತು ರೀ, ಅದನ್ನ ಹೇಳ್ತೀನಿ. ಈಗ ಇಲ್ಲಿ ನೋಡಿ, a = σy / n ಅಂತಿದೆ. ಸಿಗ್ಮಾ ವೈ ಎಷ್ಟಿದೆ ರೀ? 390 ಇದೆ. 390 ಹಚ್ಕೊಳ್ತೀವಿ ರೀ. a = 390 / 5. 5 1 5 78 390. a = 78 ಆಗುತ್ತೆ. ಇನ್ನು ಬಿ ವ್ಯಾಲ್ಯೂ ಎಷ್ಟು? σxy ಇದೆ. σxy / σx² ಅಂತಿದೆ ರೀ. σxy ಎಷ್ಟಿದೆ ರೀ? σxy ಇಲ್ಲಿ σxy 22 ಬಂತಲ್ವಾ, 22 / σx². ಎಷ್ಟಿದೆ ರೀ? 10 ಇದೆ. 22 / 10 ಮಾಡ್ತೀವಿ ರೀ, 2.2 ಆಗುತ್ತೆ. ಅಂದರೆ ಬಿ ವ್ಯಾಲ್ಯೂ = 2.2. ಇನ್ನು ಸಿ ವ್ಯಾಲ್ಯೂ ಕಂಡುಹಿಡ್ಕೊಳ್ಳೋದು ಹೇಗೆ? ಸಿ ವ್ಯಾಲ್ಯೂ ನೋಡಿರಿ, 2021 ಇದೆ ಅಲ್ವಾ, 2021 - 2018. 18 ಮೈನಸ್ ಮಾಡಿರಿ, 3 ಉಳಿತಲ್ವಾ, ಆನ್ಸರ್ 3 ಬರುತ್ತೆ. ಓಕೆನಾ. ಅಂದರೆ 2018 ಕಳೆದ್ರಿ 19, 20, 21 3 ವರ್ಷ ಉಳಿತು. ಸೊ ಇನ್ನು 3 ನಾವು ಎಕ್ಸ್ ಇದ್ದಲ್ಲಿ 3 ಹಚ್ಕೊಂಡು ಬಿಡೋದು. ಓಕೆನಾ. ಪ್ಲಸ್ ಬರುತ್ತೆ ರೀ, ಯಾಕಂದರೆ ದೊಡ್ಡ ಸಂಖ್ಯೆ ಇದೆ, ಸಣ್ಣ ಸಂಖ್ಯೆ ಇದೆ. ಓಕೆನಾ. ಇಲ್ಲೂ ಮೈನಸ್ ಎಲ್ಲಿ ಮೈನಸ್ ಬರುತ್ತೆ, ಎಲ್ಲಿ ಪ್ಲಸ್ ಬರುತ್ತೆ ಅನ್ನೋದು ಗೊತ್ತಿರಬೇಕು. ಯಾಕಂದರೆ ನಾವು 2018 ಮೈನಸ್ ಮಾಡ್ಬೇಕು ರೀ. ಅದು ದೊಡ್ಡ ಸಂಖ್ಯೆ ಇರಲಿ, ಸಣ್ಣ ಸಂಖ್ಯೆ ಇರಲಿ. ನೀವೀಗ ಈಗ ನೋಡಿ, ಮೇಲಿಂದ ಬಂದಾಗ 2016 ಸಣ್ಣ ಸಂಖ್ಯೆ ಇತ್ತು, ಆದರೆ ನಾವು 2018 ಮೈನಸ್ ಮಾಡಿದ್ವಿ. 2016 2018 ಮೈನಸ್ ಮಾಡಿದ್ವಿ, ನಮಗೆ -2 ಬಂತು. ಸೊ ಅವಾಗ ಮೈನಸ್ ಬಂತಲ್ವಾ. ಈಗ ನೋಡಿ, ಈ ಕಡೆ ದೊಡ್ಡ ಸಂಖ್ಯೆ ಹೋಗುತ್ತೆ. ನಾವು 18 ಮೈನಸ್ ಮಾಡ್ಕೊತ ಹೋಗ್ರಿ, ನಿಮಗೆ ಪ್ಲಸ್ ಮೈನಸ್ ಅನ್ನೋದು ಈಸಿಯಾಗಿ ಸಿಕ್ಬಿಡುತ್ತೆ. ಓಕೆನಾ. ಈಗ ನೋಡಿ, y = a + bx ಈ ಫಾರ್ಮುಲಾದಲ್ಲಿ ಹಾಕ್ಬಿಡೋಣ. ಈಗ y = a ಎಷ್ಟಿದೆ ರೀ? ನಮಗೆ 78 ಇದೆ. ಬಿ ವ್ಯಾಲ್ಯೂ = 2.2 ಇದೆ. ಇಂಟು 3 ಮಾಡಬೇಕು. ಇಂಟು 3 ಯಾಕಂತಂದರೆ x ವ್ಯಾಲ್ಯೂ = 3. x ವ್ಯಾಲ್ಯೂ = 3 ಹಾಕ್ಕೊಂಡಿದ್ದೇನೆ ರೀ. ಆಮೇಲೆ y = 78 + 3 2 6, 3 2 6. ಓಕೆನಾ. 6.6 ಆಗುತ್ತೆ, ಅಂದರೆ 6.6 ಆಗುತ್ತೆ. ಓಕೆನಾ. y = 78 + 6.6ನ ಪ್ಲಸ್ ಮಾಡಿದ್ರೆ 84.6 ಬರುತ್ತೆ. ಓಕೆನಾ. ಅಂದರೆ 84.6. ಓಕೆನಾ.
84.6. ಈಗ ಒಂದು ವರ್ಷ ಸಿಕ್ತರು. ಇನ್ನು ಎರಡನೇ ವರ್ಷ ಇದ್ರಿ ಅಂದರೆ 2022. 2022 ಇಸ್ ಈಕ್ವಲ್ ಟು y ಇಸ್ ಈಕ್ವಲ್ ಟು a ಪ್ಲಸ್ ಬಿ ಎಕ್ಸ್. ಅಂದರೆ 2022 ಕಂಡು ಹಿಡಿತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ನಾನು ಈ ಫಾರ್ಮುಲಾ ಹಾಕೋಕ್ಕಿಂತ ಮುಂಚೆ ನಾನೇನು ಮಾಡ್ಬಿಟ್ಟು 2022 ಹಾಕ್ಬಿಟ್ಟಿದ್ದೀನಿ. ಓಕೆನಾ. ಈಗೇನು ಮಾಡೋದಪ್ಪ ಅಂತಂದರೆ y ಇಸ್ ಈಕ್ವಲ್ ಟು ಸೇಮ್ ರೀ, ಎ ವ್ಯಾಲ್ಯೂ ಹಾಕ್ಕೊಳ್ತೀರಿ, ಬಿ ವ್ಯಾಲ್ಯೂ ಎಷ್ಟಿದೆ ರೀ, ಬಿ ವ್ಯಾಲ್ಯೂ ಎ ಪ್ಲಸ್ ಬಿ ಇಂಟು ಸಿ ಇದೆ, ಸಾರಿ ಅಂದರೆ ಸಿ ಅಲ್ಲ ರೀ, ಎಕ್ಸ್ ತೊಗೊಳ್ಬೇಕು ರೀ, ಎಕ್ಸ್ ಇದೆ ಅಲ್ವಾ. ಎ ಬಿ ಸಿ ಅಂದರೆ ಎ ಬಿ ಎಕ್ಸ್ ವ್ಯಾಲ್ಯೂವನ್ನು ತೊಗೊಳ್ತೀವಿ ರೀ. ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ನಮಗೆ ಇಲ್ಲಿ 4 ತೊಗೊಂಡ್ವಿ. ಯಾಕಪ್ಪ ಅಂತಂದರೆ ಇಲ್ಲಿ 3 ತೊಗೊಂಡಿದ್ವಿ ಮತ್ತು ಮುಂದಿನ ವರ್ಷ ಜಾಸ್ತಿ ಆಗುತ್ತಲ್ಲ ರೀ, 2022 ಆಗುತ್ತೆ. 2022 ಅಲ್ಲಿ ಇದನ್ನೇ 2018 ಮೈನಸ್ ಮಾಡಬೇಕು ರೀ, 4 ಬರುತ್ತೆ. ಓಕೆನಾ. ಇವಾಗ y ಇಸ್ ಈಕ್ವಲ್ ಟು 78 ಪ್ಲಸ್ 8.8 ಆಗುತ್ತೆ. 8.8 ಅಂದರೆ 4 8.8 ಆಗುತ್ತೆ ರೀ. ಈಗ 78 ಪ್ಲಸ್ 8.8 ಪ್ಲಸ್ ಮಾಡ್ತೇವೆ ರೀ. ಪ್ಲಸ್ ಮಾಡಿದರೆ y ಇಸ್ ಈಕ್ವಲ್ ಟು 86.8 ಆಗುತ್ತೆ ರೀ. ಓಕೆ, ನಿಮ್ಮ ಕನ್ನಡದಲ್ಲೂ ಕೂಡ ಹೇಳ್ಬೋದು ಮತ್ತು ಇಂಗ್ಲೀಷಲ್ಲೂ ಕೂಡ ಹೇಳ್ತಾ ಹೋಗ್ತೀನಿ. ಓಕೆನಾ. ನಿಮ್ಗೆ ಯಾವ ಥರ ಈಸಿ ಅನಿಸುತ್ತೆ ಅಂದರೆ ನೀವು ಹೇಳಿ, ನಾನು ಡಿಕ್ಟೇಟ್ ಮಾಡ್ತೀನಿ. ಓಕೆನಾ. ಕ್ಲಿಯರ್ ಮಾಡೋಣ ರೀ. ಯಾರು ನೋಟ್ಸ್ ಮಾಡ್ಕೊಳ್ತಾ ಇದ್ರೆ ನೋಟ್ಸ್ ಮಾಡ್ಕೊಳ್ಬೋದು. ಓಕೆನಾ. ಇನ್ನೊಂದು 3 ವರ್ಷದ ಇನ್ನೊಂದು ವರ್ಷದ ಅಲ್ರಿ. ಓಕೆ, ಇಲ್ಲಿದೆ ನೋಡಿ 2023. ಇದು ಕೂಡ ಸೇಮ್ ರೀ. ಇವೆರಡು ವರ್ಷ ನೀವು ಚೆನ್ನಾಗಿ ಕಲ್ತು ಬಿಟ್ಟಿದ್ರೆ ನೀವು ಯಾವ ವರ್ಷ ನಾನು ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿ ಬಿಡಿಸ್ಬಿಡ್ತೀರ. ಯಾಕಂದರೆ ಅಷ್ಟು ಈಸಿ ಇದೆ ರೀ ಇದು. y ಇಸ್ ಈಕ್ವಲ್ ಟು a ಪ್ಲಸ್ ಬಿ ಎಕ್ಸ್ ಆಗಿದೆ. y ಇಸ್ ಈಕ್ವಲ್ ಟು a ವ್ಯಾಲ್ಯೂ ಎಷ್ಟಿದೆ ರೀ, 78 ಇದೆ. ಜೋರಾಗ್ತಿದ್ದೀನಾ. ಓಕೆ, a ವ್ಯಾಲ್ಯೂ ಇಸ್ ಈಕ್ವಲ್ ಟು 78 ಪ್ಲಸ್ 2.2 ಬಿ ವ್ಯಾಲ್ಯೂ. ಇನ್ನು ಎಕ್ಸ್ ವ್ಯಾಲ್ಯೂ ರೀ 5 ಹಚ್ಕೊಂಡಿದ್ದೇನೆ ರೀ. ಯಾಕಂತಂದ್ರೆ 2023 2018 ಮೈನಸ್ ಮಾಡಿದ್ರೆ 19 20 ಪ್ಲಸ್ 3 23 ಅಂದ್ರೆ ಕೂಡ 5. ಓಕೆನಾ. ಅಂದರೆ ಅದು 3 ವರ್ಷ ರೀ, 2 ವರ್ಷ 5 ವರ್ಷ ಆಯ್ತು ರೀ. 5 ಹಚ್ಕೊಂಡಿದ್ದೀವಿ. ಇನ್ನು y ಇಸ್ ಈಕ್ವಲ್ ಟು 78 ಪ್ಲಸ್ ಇದನ್ನು ಇಂಟು ಮಾಡಿರಿ, 2.2 ಇಂಟು 5 ಮಾಡಿರಿ. ಸೊ ನಿಮ್ಗೆ 11 ಬರುತ್ತೆ ನೋಡ್ಬೇಕಂತಂದರೆ y ಇಸ್ ಈಕ್ವಲ್ ಟು 89 ಆಗುತ್ತೆ. ಓಕೆನಾ. ಅಂದರೆ 78 ಪ್ಲಸ್ 11 ಇಸ್ ಈಕ್ವಲ್ ಟು 89. ಈಗ ನಮಗೆ 3 ವರ್ಷ ಸಿಗ್ತೀರಿ. ಇನ್ನು 3 ವರ್ಷ ಮುಂದೆ ಏನು ಹೇಳಿದ್ದಾರೆ ಅಂತಂದರೆ ಅಂದಾಜು ಮಾಡಿರಿ. ಇಲ್ಲಿ ಕ್ವಶನ್ಸಲ್ಲಿ ನಾವು ನೋಡ್ತೀವಿ, ಮುಂದಿನ ಉತ್ಪಾದನೆಯನ್ನು ಅಂದಾಜು ಮಾಡಿರಿ ಅಂತ ಬಂದಾಗ ಇಲ್ಲಿ ನೋಡ್ಬೋದು ನೀವು ಅಂದಾಜು ಮಾಡಿರಿ ಅಂತ ಬಂದಾಗ 3 ವರ್ಷಗಳ ಚಲಿಸುವ ಮೊತ್ತ ಮತ್ತು 3 ವರ್ಷಗಳ ಚಲಿಸುವ ಸರಾಸರಿಯನ್ನು ನಾನು ಇಲ್ಲಿ ಬರ್ತಿದ್ದೀನಿ. ಓಕೆನಾ. ಈಗ ಎಕ್ಸ್ ವ್ಯಾಲ್ಯೂ ಗೊತ್ತಿದೆ ರೀ ನಮಗೆ, ಇದು ವರ್ಷಗಳು. ಓಕೆನಾ. ಅಂದರೆ ಇಲ್ಲಿ 3 ವರ್ಷ ಆ್ಯಡ್ ಮಾಡಿದ್ದೀನಿ ನೋಡಿ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಅಂತಂದ್ರೆ ಏನು, ಈ 3 ವರ್ಷಗಳನ್ನು ಎಕ್ಸನ್ನು ಇಲ್ಲಿ ಆ್ಯಡ್ ಮಾಡ್ತಾ ಹೋಗಿದ್ದೀನಿ ನಾನು. 2021 22 23 ಈ 3 ವ್ಯಾಲ್ಯೂಗಳನ್ನು ನಾವು ಇಲ್ಲಿ ವೈ ವ್ಯಾಲ್ಯೂವಲ್ಲಿ ಹಚ್ಕೊಂಡಿದ್ದೀನಿ. ಅಂದರೆ ವೈ ವ್ಯಾಲ್ಯೂ ಅಂದರೆ ಉತ್ಪಾದನೆ. ಓಕೆನಾ. ಇದು ಉತ್ಪಾದನೆ ಮತ್ತು ಇದು ವರ್ಷಗಳು. 3 ವರ್ಷಗಳು ಚಲಿಸುವ ಮೊತ್ತ ಮತ್ತು 3 ವರ್ಷಗಳು ಚಲಿಸುವ ಸರಾಸರಿ. 3 ವರ್ಷ ಚಲಿಸುವ ಮೊತ್ತ ಮತ್ತು 3 ವರ್ಷಗಳ ಚಲಿಸುವ ಸರಾಸರಿಯನ್ನು ಕಂಡುಹಿಡಿಯಬೇಕಲ್ರಿ. ಈಗ ನೋಡಿ 70 ಇದೆ, ಇಲ್ಲಿ ಮಟ್ಟ ಬಂದಿದ್ದು ನಮಗೆ 84 ಮಟ್ಟ ನಮಗೆ ಕೊಟ್ಟಿದ್ರು ಅವರು. ಈಗ ನಾವು 84.6 ಆಮೇಲೆ 86.8 89 ನಾವು ಕಂಡುಹಿಡ್ಕೊಂಡಿದ್ದು 3 ವರ್ಷಗಳು ರೀ. ಹೌದ್ರಿ. ಈಗ ಇದನ್ನು ಚಲಿಸುವ ಮೊತ್ತ ಕಂಡುಹಿಡಿಬೇಕು ರೀ, ಆಮೇಲೆ ಚಲಿಸುವ ಸರಾಸರಿಯನ್ನು ಕಂಡುಹಿಡಿಬೇಕು ರೀ. ಓಕೆನಾ. ಈಗ ನೋಡಿ ಇದ್ರಿಗಿಂತ ಮೇಲೊಂದು ನಂಬರ್ ಇಲ್ಲ. ಓಕೆ, ಇದೇ ನಂಬರ್ ಇದೆ, ಅದಕ್ಕೆ ಈ ನಂಬರನ್ನು ಗ್ಯಾಪ್ ಕೊಟ್ಬಿಡೋದು. ಇದು ಗ್ಯಾಪ್ ಕೊಟ್ಬಿಡಿ. ಈಗ 5 ವರ್ಷ ಕೇಳಿದರೆ ಇಲ್ಲಿ 2 ಏನೋ ಬರುತ್ತೆ ರೀ, 2 ಅಥವಾ 3 ಏನೋ ಬರುತ್ತೆ ರೀ, ಅದು ಗ್ಯಾಪ್ ಬರುತ್ತೆ. 5 ವರ್ಷದ ಬೇಕಾದ್ರೆ ನಿಮಗೆ ಅದನ್ನು ಹೇಳ್ಕೊಡ್ತೇನೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು 5 ವರ್ಷದ ನಿಮಗೆ ಬಿಡಿಸ್ಕೊಡ್ತೇನೆ ರೀ. ಮತ್ತು ಈ 3 ವರ್ಷದ ಡೈಗ್ರಾಮ್ ಕೂಡ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಬಿಡಿಸ್ಕೊಡ್ತೀನಿ. ಯಾರು ಡೈಗ್ರಾಮ್ ನಮಗೆ ಗೊತ್ತಾಗಲಿಲ್ಲ ಅಥವಾ ಡೈಗ್ರಾಮ್ ಹೇಗೆ ಬಿಡಬೇಕು ಅಥವಾ ಹೇಗೆ ಬರೀಬೇಕು ಅಥವಾ ಈ ಡೈಗ್ರಾಮ್ ಚೆನ್ನಾಗಿ ಬರ್ತಾ ಇಲ್ಲ ಅನ್ನೋರಿದ್ರೆ ಕಮೆಂಟಲ್ಲಿ ಹಾಕಿ ನಾನು ನಿಮಗೆ ಡೈಗ್ರಾಮ್ ಕೂಡ ಚೆನ್ನಾಗಿ ಬಿಡಿಸ್ಕೊಡ್ತೀನಿ. ಓಕೆನಾ. ಯಾವ ರೀತಿ ಬಿಡಿಸಬೇಕು ಮತ್ತು ಈ ನಾನು ಕೊಟ್ಟಿರ್ತಕ್ಕಂಥ ಕೋಷ್ಟಕ ಡೈಗ್ರಾಮ್ ಹೇಗೆ ಬರುತ್ತೆ ಅನ್ನೋದು ಕೂಡ ನಾನು ಹೇಳ್ಕೊಡ್ತೀನಿ. ಓಕೆನಾ. ಇಲ್ಲಿ 2017 ಇಲ್ಲಿ 80, 2018 82, 2019 74, 2020 84 ಆಗುತ್ತೆ. ಉತ್ಪಾದನೆ ಹಚ್ಕೊಂಡಿದ್ದೇವೆ ರೀ. ಇಲ್ಲಿ ಏನಾಗಿದೆ ರೀ, ಧನಾತ್ಮಕ ಏರ್ತಾ ಹೋಗ್ಬಿಟ್ಟಿದೆ. ಓಕೆನಾ.
ಈಗ ಏನು ಮಾಡೋದು ಅಂದರೆ ನಿಮಗೆ ಡೈಗ್ರಾಮ್ ತೆಗಿಯೋಕ್ಕೆ ಈಸಿ ಆಗಿಬಿಡುತ್ತೆ ಇದು. ಯಾಕಂದರೆ ಈ ಥರ ಇದ್ದರೆ ನೀವು ಡೈಗ್ರಾಮ್ ಯಾವ ಥರ ಬರುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊತ ಹೋಗಿ. ಇಲ್ಲಿಂದ ನಿಮಗೆ ಏರ್ತಾನೆ ಹೋಗಿದೆ 3 ವರ್ಷ ಕಂಡುಹಿಡಿತಾ ಹೋಗ್ತಿರಲ್ಲ, ಜಸ್ಟ್ ಹತ್ತತ್ರಲ್ಲಿದೆ. ಓಕೆನಾ. ಈಗ 3 ವರ್ಷಗಳ ಈಗ ನೋಡಿರಿ, ಒಂದು ನಿಮಿಷ ನೋಡಿರಿ, ಈಗ ಕಾಣ್ತಿದೆ ಅಲ್ವಾ. ಓಕೆ, ಈಗ 70 + 80 + 82 ಪ್ಲಸ್ ಮಾಡಿರಿ. 2 ಬಂತು ರೀ. 8 8 1 15 15 + 8 8 8 16 ರೀ. 16 ಮೂಲ 24 24 1 ಮೈನಸ್ 23. ಓಕೆನಾ. 23 ಆಗ. ಈ 3 ಇಯರ್ಸನ್ನ ಇವು ಅಂದರೆ 3 ಇಯರ್ಸನ್ನು ಪ್ಲಸ್ ಮಾಡ್ಬೇಕು ರೀ. 70 80 82 ಪ್ಲಸ್ ಮಾಡಿದ್ರೆ ನಿಮಗೆ 232 ಬಂತು ರೀ. ಅಂದರೆ 3 ವರ್ಷಗಳದ್ದು ಕೇಳಿದ್ರೆ ಅದಕ್ಕೆ 3 ವರ್ಷ ಸೇರಿಸಿ ಇಲ್ಲಿ ಬರೆಯೋದು. ಇನ್ನು ನೆಕ್ಸ್ಟ್ ಇಯರ್ದು ಕಂಡು ಹಿಡ್ಕೋಬೇಕಂದ್ರೆ 80 82 74 ಪ್ಲಸ್ ಮಾಡಿರಿ 236 ಬರುತ್ತೆ. ಇನ್ನು ನೆಕ್ಸ್ಟು 2019 ಕಂಡು ಹಿಡಿಬೇಕಂತಂದ್ರೆ 82. ಯಾಕಂತಂದ್ರೆ ಇಲ್ಲೊಂದು ಬಿಟ್ಕೊಳ್ತಾ ಹೋಗ್ಬೇಕು ರೀ. ಇದೊಂದು ನಿಮಗೆ ಗೊತ್ತಿರಬೇಕು. ಏನಪ್ಪ ಅಂತಂದರೆ ಈ ನೀವು ಯಾವ ಇಯರ್ದು ಕಂಡು ಹಿಡಿತಿರ್ತೀರಿ ಅದರ ಮೇಲಿಂದ ಒಂದು ಸಂಖ್ಯೆ ತೊಗೊಳ್ರಿ. ಮೇಲಿಂದ ಒಂದು ಸಂಖ್ಯೆ ತೊಗೊಳ್ರಿ ಮತ್ತು ಕೆಳಗಿನ ಸಂಖ್ಯೆಗಳನ್ನ ತೊಗೊಳ್ತಾ ಹೋಗ್ಬಿಡಿ. 1 2 3. ಓಕೆನಾ. ಇಲ್ಲಿ ಒಂದು ಸಂಖ್ಯೆ ತೊಗೊಂಡು 1 2 3. ಆಮೇಲೆ ಇದನ್ನು ಕಂಡು ಹಿಡಿಬೇಕಾದ್ರೆ ಇದನ್ನು ಬಿಡ್ತೀನಿ ರೀ. 80 82 74 ತೊಗೋತೀನಿ. ಹಾಗೆ ಈ ಇಯರ್ನ ಕಂಡು ಹಿಡಿಬೇಕಂದ್ರೆ 82 74 ಆಮೇಲೆ 84. ಅಂದರೆ ಇದನ್ನು ನೆಕ್ಸ್ಟ್ ಕಂಡು ಹಿಡ್ಕೊಂಡು 74 84 84.6 ಈ ಥರ ಟೋಟಲ್ ಮಾಡ್ತಾ ಕೂಡಿಸ್ತಾ ಹೋಗ್ಬಿಡಿ. ಇವುಗಳ ಸಿಗುತ್ತೆ. ಇವುಗಳ ಲಾಸ್ಟಿಗೆ ಇಲ್ಲಿ 3 ವರ್ಷ ಇದೇನು ರೀ, ಇಲ್ಲ 2 ವರ್ಷ ಮಾತ್ರ ಆಗುತ್ತೆ. ಯಾಕಂದರೆ ಈ ಇಯರ್ಸ್ ಕಂಡು ಹಿಡ್ಬೇಕಂದ್ರೆ 1 ವರ್ಷ 2 ವರ್ಷ ಆಗುತ್ತೆ. 3ನೇ ವರ್ಷ ಇಲ್ಲ ರೀ. 3ನೇ ವರ್ಷ ಇಲ್ಲದಕ್ಕೆ ನಾವು ಇದನ್ನು ಗ್ಯಾಪ್ ಕೊಟ್ಬಿಡ್ತೀವಿ. ಓಕೆನಾ. ಇನ್ನು 3 ವರ್ಷಗಳ ಚಲಿಸುವ ಸರಾಸರಿಯನ್ನು ಕಂಡುಹಿಡಿಯಬೇಕು. 3 ವರ್ಷಗಳ ಚಲಿಸುವ ಸರಾಸರಿಯನ್ನು ಕಂಡುಹಿಡಿಯಬೇಕಂದ್ರೆ ನಮಗೆ ಗೊತ್ತಿರಬೇಕು ರೀ ಏನಪ್ಪ ಅಂತಂದರೆ ಓಕೆ. ಈಗ 3 ವರ್ಷಗಳ ಚಲಿಸುವ ಸರಾಸರಿಯನ್ನು ಕಂಡುಹಿಡಿಬೇಕು. ಹೇಗೆ? ಇದಕ್ಕೆ ಮೈನಸ್ ಹಚ್ಚಿದ್ದೀವಿ ರೀ. ಇನ್ನು 232 232 ಡಿವೈಡೆಡ್ ಬೈ 3 232 ಡಿವೈಡೆಡ್ ಬೈ 3 236 ಡಿವೈಡೆಡ್ ಬೈ 3 240 ಡಿವೈಡೆಡ್ ಬೈ 3 242.6 ಡಿವೈಡೆಡ್ ಬೈ 3. ಈ ಥರ ಡಿವೈಡೆಡ್ ಬೈ 3 ಮಾಡ್ತಾ ಹೋಗ್ಬಿಡಿ. 3 ವರ್ಷಗಳದಲ್ವ ಡಿವೈಡೆಡ್ ಬೈ 3 ಮಾಡ್ತಾ ಹೋದರೆ ನಿಮಗೆ 3 ವರ್ಷಗಳ ಚಲಿಸುವ ಸರಾಸರಿ ಸಿಗುತ್ತೆ. ಈ 3 ವರ್ಷಗಳ ಚಲಿಸುವ ಸರಾಸರಿ ಸಿಕ್ಕ ಮೇಲೆ ನಾವೇನು ಮಾಡಬೇಕಪ್ಪ ಅಂತಂದರೆ ಡೈಗ್ರಾಮ್ ತೊಗೊಳ್ಬೇಕು ರೀ. ಯಾಕಂತಂದರೆ ಈ ಥರ ಈ ರೀತಿ ಡೈಗ್ರಾಮನ್ನು ತೊಗೊಂಡಾಗ ನಾವು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಡೈಗ್ರಾಮನ್ನ ಚೆನ್ನಾಗಿ ಬಿಡಿಸಿ ಮತ್ತು ಅದು ಡೈಗ್ರಾಮ್ ನಿಮ್ಗೆ ಬರದೇ ಹೋದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಹೆಚ್ಚಿನ ವಿಡಿಯೋಗಳಿಗಾಗಿ ನಾನು ನಿಮಗೆ ಮುಂದಿನ 3 ವರ್ಷಗಳ ಡೈಗ್ರಾಮನ್ನು ಹೇಗೆ ಬಿಡಿಸ್ಬೇಕು ಇದನ್ನು ಹಾಕ್ಕೊಳ್ಬೇಕ್ರಿ. ಅಂದರೆ ಈಗ ಎಷ್ಟು ಉತ್ಪಾದನೆ ಎಷ್ಟಾಗಿದೆ ಅನ್ನೋದು ಹಾಕ್ಕೊಳ್ಬೇಕ್ರಿ. ಆಮೇಲೆ ಅಂದಾಜು ಮಾಡಿರೋದು ಅಂದರೆ 3 ವರ್ಷಗಳ ಚಲಿಸುವ ಸರಾಸರಿನ ಡೈಗ್ರಾಮಲ್ಲಿ ತೋರಿಸ್ಬೇಕ್ರಿ. ಇವೆರಡು ಅಂದರೆ ಮೂಲ ರೇಖೆ ಮೂಲ ಪ್ರವೃತ್ತಿ ರೇಖೆ ಎರಡನ್ನೂ ಕೂಡ ನಾವು ಡೈಗ್ರಾಮಲ್ಲಿ ತೋರಿಸ್ಬೇಕ್ರಿ. ಇಷ್ಟು ತೋರಿಸ್ಬಿಟ್ರೆ ನಿಮಗೆ 10 ಮಾರ್ಕ್ಸ್ ರೀ. ಮತ್ತು ಇದು ಡೆಫಿನೆಟ್ ಕ್ವಶನ್ ಕೂಡ. ಯಾರು ರಿವೈಸ್ಡ್ NEP ಇದ್ದೀರಿ ಈಗಲೇ ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದೇ ಥರ ಕಾರ್ಲ್ ಪಿಯರ್ಸನ್ ಮತ್ತು ಹಿಂಚಲನೆ ಇವೆಲ್ಲ 10 ಮಾರ್ಕ್ಸಿಗೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಲೇ ಹೇಳ್ಬೋದು. ಇವೆಲ್ಲ ಕ್ವಶನ್ಸ್ಗಳನ್ನ ನಾನು ಯೂಟ್ಯೂಬ್ ಚಾನಲೆಲ್ಲ ಹಾಕಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಬಯೋದಲ್ಲಿ ನನ್ನ ಲಿಂಕ್ ಇದೆ. ಅಥವಾ ನಿಮಗೆ ಒಂದು ವೇಳೆ ನಿಮಗೆ ಇದ್ರ ಬಗ್ಗೆ ನೋಟ್ಸ್ ಬೇಕಾಯಿತು ಅಥವಾ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂತಂದ್ರೆ ನೋಡಿರಿ, ಶಿವಬಸಯ್ಯ ಹಿರೇಮಠ್ ರೀ. ನನ್ನ ಇನ್ಸ್ಟಾಗ್ರಾಮಲ್ಲಿ ID ಇದೆ. ಇದು ಸರ್ಚ್ ಮಾಡಿದ್ರೆ ನಿಮ್ಗೆ ಅಲ್ಲಿಂದ ನೋಟ್ಸ್ ಕಳಿಸ್ಕೊಡ್ತೀನಿ. ಓಕೆನಾ. ಅದರಲ್ಲಿ ನಮ್ಮ ಬಯೋ ಲಿಂಕ್ ಕೂಡ ಹಾಕಿರ್ತೀನಿ. ನಾನು ಯೂಟ್ಯೂಬ್ ಚಾನಲಿಗೆ ಬಂದುಬಿಟ್ಟು ಈ ಪೂರ ವಿಡಿಯೋನು ಕೂಡ ನೋಡ್ಬೋದು. ನೆಕ್ಸ್ಟ್ ನಿಮ್ಗೆ ಯಾವ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಅಥವಾ ಸಂಪೂರ್ಣವಾಗಿ ಬಿಡಿಸ್ಕೊಡ್ತೀನಿ. ಹಾಗೆ ಹಿಸ್ಟ್ರಿ ಕೂಡ ಬಿಡಿಸ್ಕೊಡ್ತೀನಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡಿಲ್ಲ, ನಿಮಗೆ ಇನ್ನೂ ಯಾವುದಾದ್ರು ಪ್ರಾಬ್ಲಮ್ ಅರ್ಥ ಆಗಿಲ್ಲ, ಇದೇ ಥರ ಎಕನಾಮಿಕ್ಸ್ ಆಗಲಿ ಹಾಗೆ ಸೋಷಿಯಾಲಜಿ ಬೇಕಾದರೆ ನಿಮ್ಗೆ ಮಾಡಿಕೊಡ್ತೀನಿ. ಆಮೇಲೆ ಹಿಸ್ಟ್ರಿ ಯಾರ್ಯಾರಿಗೆ ಬೇಕಪ್ಪ ನಾನು ಯೂಟ್ಯೂಬ್ ಚಾನಲಲ್ಲಿ ಬಂದು ನೋಡ್ಕೊಂಡು ಹೋಗಿಬಿಡಿ. ನಿಮಗೆ ಹಿಸ್ಟ್ರಿ ಹಾಕಿರ್ತೀನಿ.
ಸೊ ಕನ್ನಡ ಕೂಡ ಬಿಡಿಸ್ಕೊಡ್ತೀನಿ. ಹೀಗೆ ನಿಮ್ಗೆ ಯಾವ ಒಂದು ಟಾಪಿಕ್ ಬೇಕು ಹೇಳಿರಿ, ಇಲ್ಲಿಂದ ನೀವು ಇದನ್ನು ಮೆನ್ಷನ್ ಮಾಡಿ ಅಥವಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮುಂದಿನ 3 ವರ್ಷಗಳ ಉತ್ಪಾದನೆ ಮತ್ತು ಮುಂದಿನ 3 ವರ್ಷಗಳ ಚಲಿಸುವ ಸರಾಸರಿಯನ್ನು ಸೇರಿಸಿ ನಾನು ಈ ಲೆಕ್ಕವನ್ನು ಏನು ಬರೆದಿದ್ದೀನಿ, ಇದರ ಮುಂದಿನ ವರ್ಷಗಳ ಏನೋ ಒಂದು ಡೈಗ್ರಾಮ್ ಏನಿದೆ, ಈ ಡೈಗ್ರಾಮ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಸಂಪೂರ್ಣವಾಗಿ ಬಿಡಿಸ್ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು.